ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನನ್ನ ಗಾಡಿ ಸರ್ವಿಸ್ ಡೀಟೇಲ್ಸ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದರದ್ದು ಬ್ರೇಕ್ ಪ್ಯಾಡ್ಸ್ ಕೂಡ ರಿಪ್ಲೇಸ್ ಮಾಡೋದಿದೆ. ಸೊ ಅದ್ರ ಬಗ್ಗೆ ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಬೈಕು ಈಗ ನಿಮಗೆಲ್ಲ ಗೊತ್ತಿದೆ, ಹಿಮಾಲಯನ್ 450 ನನ್ನ ಬೈಕು. ಸೊ ಅದು ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತ ಹೇಳಿದ್ರೆ 8384 ಕಿಲೋಮೀಟ್ರು. ಸೊ ಇಷ್ಟು ಕಿಲೋಮೀಟ್ರಿಗೆ ನಾನು ಫೋರ್ತ್ ಸರ್ವಿಸ್ ಕಂಪ್ಲೀಟ್ ಮಾಡಿಸಿದೆ. ಬಿಕಾಸ್ ಡೇ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಕಿಲೋಮೀಟ್ರ್ ಓಡಿಸಿರೋದು ಕಮ್ಮಿ ಆದ್ರೂ ಡೇಸ್ ತುಂಬ ಜಾಸ್ತಿ ಆಗಿತ್ತು. ಸೊ ಫಸ್ಟ್ ಸರ್ವೀಸಲ್ಲಿ ಅಂದರೆ ನನಗನ್ಸೋಕ್ಕೆ ಸೆಕೆಂಡ್ ಸರ್ವೀಸಲ್ಲಿ ನಾನು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದೆ ರಿಯರ್ದು. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಬ್ರೇಕ್ ಪ್ಯಾಡ್ ಎಷ್ಟಿದೆ ಅಂತ. ಆಲ್ಮೋಸ್ಟ್ 3080 ರೂಪಾಯಿ ರಿಯರ್ ಬ್ರೇಕ್ ಪ್ಯಾಡು. ಫ್ರಂಟ್ದು 2800 2900 ರೂಪಾಯಿನೂ ಇದೆ. ಸೊ ಅದೇ ಸೆಕೆಂಡ್ ಟೈಮ್ ಸರ್ವಿಸ್ ಮಾಡಿಸಿದಾಗ ಆಲ್ಮೋಸ್ಟ್ ಆಗಿತ್ತು, ಒಂದು 4-5 ಸಾವಿರ ಆಗಿಬಿಟ್ಟಿತ್ತು. ಸೊ ಅದೇನಕ್ಕೆ ಅಂತಂದರೆ ರಿಯರ್ ಬ್ರೇಕ್ ಪ್ಯಾಡ್ದು ಕಾಸ್ಟೇ ಜಾಸ್ತಿ ಇತ್ತು, 3080 ರೂಪಾಯಿ ಪ್ಲಸ್ ಬೇರೆದು ಒಂದಷ್ಟು ಸರ್ವಿಸ್ ಕಾಸ್ಟು. ಸೊ ಈಗ ಫೋರ್ತ್ ಸರ್ವಿಸಿಗೆ ಹೋಗಿದ್ದೆ, ಅದೇ ಲಾಸ್ಟ್ ಫ್ರೀ ಸರ್ವಿಸ್ ಆಗಿರುತ್ತೆ. ಆ ಟೈಮಲ್ಲಿ ಫ್ರಂಟ್ ಬ್ರೇಕ್ ಪ್ಯಾಡ್ ಹೋಗಿದೆ, ಸೊ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಫ್ರಂಟ್ ಬ್ರೇಕ್ ಪ್ಯಾಡ್ದು ಪ್ರೈಸ್ ಬಂದುಬಿಟ್ಟು 2800 ಪ್ಲಸ್ ಅನಿಸುತ್ತೆ, 2800 ಚಿಲ್ಲರೆ ಅನಿಸುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಸೊ ಈ ಒಂದು ಬೈಕ್ದು ಅಥವಾ ಬ್ರೆಂಬೋ, ರಾಯಲ್ ಎನ್ಫೀಲ್ಡ್ ಅವರು ಬ್ರೆಂಬೋ ಬ್ರೇಕ್ ಪ್ಯಾಡ್ಸ್ನ ಯೂಸ್ ಮಾಡೋದು. ಅದು ಬೇಡ, ಬೇರೆ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸೆರಾಮಿಕ್ ಯಾವುದಕ್ಕಾದ್ರೂ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಸೆರಾಮಿಕ್ ಬ್ರೇಕ್ ಪ್ಯಾಡ್ಸು ತುಂಬಾ ಟ್ರೈ ಮಾಡಿದೆ, ಬೇರೆ ಎಲ್ಲ ಯಾವುದ್ಯಾವುದಿದೆ ಬ್ರ್ಯಾಂಡು. ಸೊ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ವಸ್ರಾದಿದೆ. ವಸ್ರಾದು ನಿಮಗೆ 1750. ಮೋಸ್ಟ್ಲಿ ಎಲ್ಲ ಕಡೆನೂ ಅಷ್ಟೇ ಪ್ರೈಸ್ ಇದೆ, 1750 ರೂಪಾಯಿ ಇದೆ. ಮತ್ತು ಅದು ನಾನು ಹೇಳ್ತಿರೋದು ಫ್ರಂಟ್ ಬ್ರೇಕ್ ಪ್ಯಾಡು. ರಿಯರ್ ಬ್ರೇಕ್ ಪ್ಯಾಡು ಕೇಳಲಿಲ್ಲ. SD 958 ಅಂತ ಫ್ರಂಟ್ದು ಬ್ರೇಕ್ ಪ್ಯಾಡ್ದು ಸೀರಿಯಲ್ ನಂಬರು SD 958, SD 958. ಸೊ ಇದನ್ನು ನೀವು ಹುಡುಕ್ಬೋದು ಎಲ್ಲಾದ್ರೂ, ಆನ್ಲೈನಲ್ಲಾದರೂ ಹುಡುಕಿ. ಸೊ ಪ್ರೈಸ್ನ ನೋಡ್ಬೋದು, 1750 ರುಪೀಸ್ ಇದೆ. ಸೊ ಅದಕ್ಕೆ ನಾನು ತುಂಬ ಟ್ರೈ ಮಾಡಿದೆ ಬೇರೆ ಕಡೆ. ಮತ್ತು ನಿಮ್ಗೆ ಏನಂತ ಹೇಳಿದ್ರೆ ವಸ್ರಾ ಬ್ರ್ಯಾಂಡ್ದು ಅಷ್ಟು ಈಸಿಯಾಗಿ ಸ್ಟಾಕ್ ಸಿಕ್ಕಲ್ಲ ನಿಮಗೆ. ನಾನು ತುಂಬ ಕಡೆ ವಿಚಾರಿಸ್ಬಿಟ್ಟೆ, ಯಾರ್ಯಾರು ಇಲ್ಲಿ ರಿಟೇಲರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ನೀವು ತರಿಸ್ಕೊಡ್ತೀರಾ ಅಂತೆಲ್ಲ ಕೇಳಿದೆ. ಸೊ ಯಾರೂ ಆಗಲ್ಲ ಅಂತ ಹೇಳಿದ್ರು. ಒಂದು ಸತಿ HTRZಗೂ ಹೋಗಿ ಬಂದೆ ನಾನು, ಅಲ್ಲಿ ಸ್ಟಾಕ್ ಇತ್ತು, ಬಟ್ ಅಲ್ಲಿ ಅವತ್ತು ಹಾಕ್ಸೋಕ್ಕಾಗಲಿಲ್ಲ, ಬಂದುಬಿಟ್ಟೆ. ಸೊ ಅದಕ್ಕೆ ನಾನು ಲಾಸ್ಟ್ ಸ್ಯಾಟರ್ಡೆ ಅಂದರೆ ಈ ವೀಕೆಂಡ್ ಏನು ಮಾಡಿದೆ ಅಂತ ಹೇಳಿದ್ರೆ JC ರೋಡಿಗೆ ಹೋದೆ. JC ರೋಡಲ್ಲಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಫಸ್ಟೇ ಒಂದು ಕಡೆ ವಿಚಾರಿಸ್ಕೊಂಡು ಹೋಗಿ ನೋಡ್ಕೊಂಬರೋಣ ಅಂತ ಹೋದೆ. ಸೊ ಅಲ್ಲಿ ನನಗೆ ಸ್ಟಾಕ್ ಸಿಕ್ತು ವಸ್ರಾ ಸೆರಾಮಿಕ್ದು ಫ್ರಂಟ್ ಬ್ರೇಕ್ ಪ್ಯಾಡು SD 958. ಸೊ ಈ ಒಂದು ಬ್ರೇಕ್ ಪ್ಯಾಡ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ವಸ್ರಾ ಬ್ರೇಕ್ ಪ್ಯಾಡು SD 958, ಫುಲ್ಲಿ ಸೆರಾಮಿಕ್ ಆಗಿರುತ್ತೆ ಇದು. ಸೊ ಈ ಒಂದು ಬ್ರ್ಯಾಂಡ್ ಬಗ್ಗೆನೇ ನಿಮಗೆ ಆಗಲೇ ಹೇಳ್ತಿದ್ದಿದ್ದು. ಇದು ನಿಮಗೆ ಎಷ್ಟು 1750 ರೂಪಾಯಿಗೆ ಎಲ್ಲ ರಿಟೈಲ್ ಶಾಪಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ನಾನು ತುಂಬ ಹುಡುಕಿದೆ, ಸ್ಟಾಕು ಸಿಕ್ಕಿಲ್ಲ ಎಲ್ಲೂ. ಅಕ್ಕಪಕ್ಕದಲ್ಲಿ ಮನೆ ಹತ್ರ HTRZ ಮೋಡ್ಸಲ್ಲಿದೆ. ಸೊ ಅಲ್ಲೂ ಕೂಡ 1750 ರೂಪಾಯಿ ಇತ್ತು ಪ್ರೈಸು. ನಾನು ನೋಡಿದೆ, ಆನ್ಲೈನಲ್ಲೂ ಕೂಡ ನೋಡಿದೆ ಮತ್ತು ಆಫ್ಲೈನಲ್ಲೂ ನೋಡಿದೆ. ಸೊ ಎಲ್ಲೂ ವರ್ಕೌಟ್ ಆಗಲಿಲ್ಲ ನನಗೆ. ಸೊ ಆಮೇಲೆ ಏನು ಮಾಡಿದೆ, ನಾನು ಹೇಳ್ದಾಗೆ ಸ್ಯಾಟರ್ಡೆ JC ರೋಡಿಗೆ ಹೋದೆ. JC ರೋಡಲ್ಲಿ ಒಬ್ಬರ ಹತ್ರ ವಿಚಾರಿಸ್ಕೊಂಡೇ ಹೋದೆ ನಾನು. ಸೊ ಅವ್ರ ಹತ್ರ ವಿಚಾರಿಸಿದಾಗ ನನಗೆ ಈ ಬ್ರೇಕ್ ಪ್ಯಾಡ್ ಸಿಕ್ತು. ಸೊ ಇದ್ರದ್ದು ಪ್ರೈಸು ನಾನು ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ 1440 ರೂಪಾಯಿ. ಸೊ ಇಲ್ಲಿ ನೋಡ್ತಿರ್ಬೋದು, 1440 ರೂಪಾಯಿ ಅಂದರೆ ನಾರ್ಮಲ್ ರಿಟೇಲರ್ ಶಾಪ್ಗೂ ಇಲ್ಲಿಗೂ ಆಲ್ಮೋಸ್ಟ್ 400-450 ಚೇಂಜ್ ಡಿಫ್ರೆನ್ಸು. ಸೊ ನನಗೆ ಖುಷಿ ಆಯಿತು ಆ್ಯಕ್ಚುಲಿ. ಸೊ ತೊಗೊಂಡು ಬಂದಿದ್ದೀನಿ, ಇದನ್ನು ರಿಪ್ಲೇಸ್ ಮಾಡ್ಕೊಬೇಕು. ಸೊ ಬನ್ನಿ ಶಾಪ್ಗೆ ಹೋಗಿ, ಸರ್ವಿಸ್ ಸೆಂಟ್ರಿಗೆ ಹೋಗಿ ರಿಪ್ಲೇಸ್ ಮಾಡ್ಕೊಳ್ಳೋಣ.
ಏನು ಮಾಡ್ತಾರೆ ಅರ್ಧಕ್ಕೆ. ಸೊ ಅದಕ್ಕೆ ಈ ಸತಿ ಅದು ಹಾಕ್ಸ್ಲಿಲ್ಲ ಅಲ್ಲಿ. ಇಲ್ಲ ಸಿಕ್ಕಿಲ್ಲ ಇದು. ಅಲ್ಲಿ ಹುಡುಕಿದ್ದೀನಿ, ದೊಡ್ಡ ತೊಗೂರಲ್ಲಿ ಹೋಗಿ ಹುಡುಕಿದ್ದೀನಿ, ನೀಲಾದ್ರಲ್ಲಿ ಹುಡುಕಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ನೀವೇ ಹಾಕೊಡ್ತಿದ್ದೀರಾ? ಹೊಸ ಬ್ರೇಕ್ ಪ್ಯಾಡ್ಸ್ನ ರಿಪ್ಲೇಸ್ ಮಾಡಿಸಿದ್ದಾಯಿತು. ಸೊ ಅದ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ನಾನು ಒಂದು 2,000 ಕಿಲೋಮೀಟ್ರ್ ಓಡಿಸಿದ ಮೇಲೇ ಗೊತ್ತಾಗೋದು. ಸೊ ಅದರಿಂದ ಬೇರೆ ಏನಾದರೂ ಪಾರ್ಟ್ಸ್ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಬಿಕಾಸ್ ಅದು ಕಂಪ್ನಿದಲ್ಲ ಅಲ್ಲ, ತುಂಬ ಜಾಸ್ತಿ ಜನ ಉಪಯೋಗಿಸ್ತಿರಲ್ಲ. ಸೊ ನೋಡ್ಬೇಕು ಹೇಗಿರುತ್ತೆ ಅಂತ ಹೇಳಿ. ಸೊ ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಮತ್ತು ಇದು ನಿಮಗೆ JC ರೋಡಲ್ಲಿ ಸಿಕ್ತು. ಸೊ ಯಾರು ಅಷ್ಟು ಪ್ರೈಸಿಗೆ ಕೊಟ್ಟರು ಮತ್ತು ಯಾವ ಶಾಪು ಅನ್ನೋದನ್ನು ನಿಮಗೆ ಏನಾದರೂ ಡೀಟೇಲ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಅವ್ರದ್ದು ನಂಬರು ಕೂಡ ಕೊಡ್ತೀನಿ ನಿಮಗೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೇನೇ ಯಾವುದೇ ರೀತಿ ಇನ್ಫಾರ್ಮೇಷನ್ಸ್ ಬೇಕಿದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.